ಜನನಿ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ. ಸಾಗರ ಮಾರಿ ಜಾತ್ರೆಯ ಶುಭಾರಂಭಕ್ಕೆ ಭಕ್ತಿಯ ಸಾಲು ಸಾಲು ಭಕ್ತರು. ಸಮಿತಿಯ ಪಾಸ್ ಅವ್ಯವಸ್ಥೆ, ಅದರ ವಿರುದ್ಧ ಧಿಕ್ಕಾರದ ಕೂಗು, ಧ್ವನಿ ಏರು. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ, ಗುಂಡುಮನೆ. ಅಂಗಡಿ ಹೋಗ್ತಾನಂತೆ, ಹೆಂಡತಿ ಮಕ್ಕಳು ಕರ್ಕೊಂಡು ದರ್ಶನ ಆಯ್ತಾ ಒಂದು 8:09 ಗಂಟೆಗೆ ಬೈಕ್ ಬಂದಾನೆ. ಈ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಹೋಗಿ ಲೀಗಲ್ ಕಮಿಟಿ ಅವರು ಎದಕ್ಕೆ ಹಾಕಿದಾನೆ ಕೇಸರಿ ಶಾಲು, ಎದಕ್ಕೆ ಹಾಕಿದಾನೆ ಕೇಸರಿ ಶಾಲು ನಾವು ಸಾಗರದ ಮಾರಿಕಾಂಬ ಗುಡಿಯಿಂದ ಜೋಗ ರಸ್ತೆವರೆಗೆ ಮಂಗಳವಾರ ಸೂರ್ಯ ಉದಯಿಸುವ ಮುನ್ನವೇ ಚಾಮರಾಜಪೇಟೆಯ ಉದ್ದಕ್ಕೂ ಹಣ್ಣುಕಾಯಿ ಹಿಡಿದು ಶುಭ್ರ ವಸ್ತ್ರಧಾರಿಯಾಗಿ ನಿಂತ ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿದಂತೆ ಭಕ್ತರ ಭಕ್ತಿಯ ಸಾಲು ಸಾಲು. ಅಲ್ಲಲ್ಲಿ ನೂಕುನುಗ್ಗಲು ತಪ್ಪಿಸಲು ಪೊಲೀಸ್ ಮತ್ತು ಮಾರಿಕಾಂಬ ಸಮಿತಿಯ ಕಾರ್ಯಕರ್ತರ ಹರಸಾಹಸ. ಇತ್ತ ಹಣ ಪಡೆದು ಪಾಸ್ ನೀಡಿದ ಸಮಿತಿಯ ಅವ್ಯವಸ್ಥೆ, ಅದರ ವಿರುದ್ಧ ಅಸಮಾಧಾನದ ಕೂಗು. ಮತ್ತೊಂದು ಕಡೆ ಶ್ರದ್ಧೆಯಿಂದ ಎಲ್ಲರನ್ನೂ ಕರೆದು ಪಾನಕ, ಶುದ್ಧ ನೀರಿನ ಉಚಿತ ಸೇವೆ ನೀಡುವ ಮನಗಳು. ಹೀಗೆ ಮಂಗಳವಾರ ಸಾಗರದ ಮಾರಿ ಜಾತ್ರೆಯ ಆರಂಭದಲ್ಲಿ ಬೆಳಗಿನ ಕ್ಷಣದಲ್ಲಿ ಕಂಡುಬಂದ ಹೊರ ದೃಶ್ಯಗಳು. ರಾಜ್ಯದ ಪ್ರಸಿದ್ಧ ಜಾತ್ರೆಯಲ್ಲಿ ಒಂದಾದ ಸಾಗರ ಮಾರಿಕಾಂಬ ಜಾತ್ರೆಗೆ ಸೋಮವಾರದಿಂದಲೇ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಮಾರಿಕಾಂಬೆಯ ದರ್ಶನ ಪಡೆಯುವ ಸಲುವಾಗಿ ಸಾಗರಕ್ಕೆ ಆಗಮಿಸಿದ್ದು ಕಿಲೋಮೀಟರ್ ದೂರದ ಸರತಿ ಸಾಲಲ್ಲಿ ನಿಂತಿದ್ದರು. ಹೀಗೆ ಚಾಮರಾಜಪೇಟೆ ರಸ್ತೆಯಲ್ಲಿ ನಿಂತ ಭಕ್ತರ ದಾಹ ತೀರಿಸುವುದಕ್ಕೆ ಮಾಜಿ ಯೋಧರ ಕಲ್ಯಾಣ ಟ್ರಸ್ಟ್ ಸಂಘಟನೆಯ ಕಾರ್ಯಕರ್ತರು ಉಚಿತವಾಗಿ ಪಾನಕ ವಿತರಣೆ ಕೈಗೊಂಡಿದ್ದರು. ಇನ್ನೊಂದು ಬದಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸಮಿತಿಯಿಂದಲೂ ಕೂಡ ಈ ರಸ್ತೆಯ ಉದ್ದಕ್ಕೂ ಪಾನೀಯ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಇನ್ನೊಂದು ಕಡೆ ಸಮಿತಿಯ ನಿರ್ಲಕ್ಷ್ಯ ಹಾಗೂ ಎಡವಟ್ಟಿನಿಂದಾಗಿ ಸಾಲಿನಲ್ಲಿ ನಿಂತ ಭಕ್ತರ ಹಿಡಿ ಶಾಪಕ್ಕೆ ಕಾರಣವಾಯಿತು. ಪಾಸ್ ಪಡೆದವರಿಗೆ ವ್ಯವಸ್ಥಿತವಾಗಿ ದರ್ಶನ ಭಾಗ್ಯ ಕಲ್ಪಿಸದ ಸಮಿತಿಯ ನಿರ್ಧಾರ ಮಂಗಳವಾರ ಅನೇಕರ ಅಸಮಾಧಾನಕ್ಕೆ ಕಾರಣವಾಗಿ ಧಿಕ್ಕಾರ ಕೂಗಿ ಪ್ರತಿಭಟಿಸಿದ ಘಟನೆ ನಡೆಯಿತು. 1200 ರೂಪಾಯಿಗಳು ಕುಟುಂಬದ 4 ಜನರಿಗೆ ಪ್ರವೇಶ ಎನ್ನುವ ಚೀಟಿ ಹಿಡಿದು ಅಶೋಕ ರಸ್ತೆಯಲ್ಲಿ ನಿಂತ ಭಕ್ತರಿಗೆ ಎಷ್ಟು ಹೊತ್ತಾದರೂ ಅವಕಾಶ ಕೊಡದಿರುವುದು ಅಲ್ಲಿ ನಿಂತವರ ಆಕ್ರೋಶಕ್ಕೆ ಕಾರಣವಾಯಿತು. ಬೇರೆ ಕಡೆ ನೆರಳಿನ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಈ ಭಾಗದಲ್ಲಿ ಪೂರ್ಣವಾಗಿ ನೆರಳು ಕೂಡ ಮಾಡದಿರುವುದರಿಂದ ಬಿಸಿಲಿನಲ್ಲಿ ಬಳಲಿದ ಅವರ ಕೋಪ ತಾರಕ್ಕೇರಿತ್ತು. ಅಲ್ಲದೆ ಕುಡಿಯುವುದಕ್ಕೆ ಕನಿಷ್ಠ ನೀರಿನ ವ್ಯವಸ್ಥೆ ಕೂಡ ಆ ಭಾಗದಲ್ಲಿ ಮಾಡಿರಲಿಲ್ಲ. ಸಮಿತಿಗೆ ಧಿಕ್ಕಾರ ಕೂಗಿದ ನಂತರವೇ ನೀರಿನ ವ್ಯವಸ್ಥೆ ಮಾಡಲಾಯಿತು. ಈ ಹಿಂದೆಯೇ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಜಾತ್ರೆಯನ್ನು ಅತ್ಯಂತ ಚಂದಗೊಳಿಸುವ ಹಿನ್ನೆಲೆಯಲ್ಲಿ ಪ್ರತಿ ಕ್ಷಣಕ್ಕೂ ಅಗತ್ಯ ಸಲಹೆ ನೀಡಿದ್ದರು. ಆದರೆ ಸಮಿತಿಯ ಜವಾಬ್ದಾರಿ ಸ್ಥಾನದಲ್ಲಿರುವ ಪ್ರಮುಖರು ಕೇವಲ ಹಣ ಬರುವತ್ತ ಮಾತ್ರ ಗಮನ ಹರಿಸಿದ್ದು ಹೊರತು ವ್ಯವಸ್ಥೆ ಹೇಗೆ ಎನ್ನುವ ಕಡೆ ಗಮನ ಹರಿಸದಿರುವುದು ಇದಕ್ಕೆ ಕಾರಣ ಎನ್ನುವ ಆರೋಪ ಪ್ರತಿಭಟಿಸಿದವರಿಂದಲೇ ಕೇಳಿಬಂತು. ಕೆಎಸ್ಆರ್ಪಿ 5 ಜನ ಈ ಕೂಡಲೇ ಟೌರು ಮನೆ ಹತ್ತಿರ ಹೋಗಿ ವರದಿಯಾಗತಕ್ಕದ್ದು. ಎಲ್ಲರೂ ಇಟ್ಕೊಂಡಿರ್ತಾನಮ್ಮ, ನಿಮ್ಮ ಎಲ್ಲೋರಿ ಈಗ ಬಿಡಲ್ಲಮ್ಮ, ಹೇಳಕ್ ಬಿಡಲ್ಲ. ಹಿಂದೋಗಿ ಬೆಳಗ್ಗೆ 6 ಗಂಟೆ
ಯಾತಕ್ಕೋಸ್ಕರ ಬರ್ತೀವಿ ತವ್ರ ಮನೆಗೆ? 3 ವರ್ಷಕ್ಕೊಂದು ಸರಿ ಬರ್ತೀವಿ ಜಾತ್ರೆಗೆ. ಬೇಕಲ್ಲ ಇವ್ರುಗಳಿಗೆ? ಮಾಮ ಮನೆಗೆ ಇಲ್ಲ, ಒಂದು ವ್ಯಾಲಿ ಕೇಳಿಲ್ಲ ನಿಲ್ಲರಿ. ಈಗ ಕೇಳಿದ್ರೆ ಕಮಿಟಿಯವರಿಗೆ ಈಗ ಹೋಗಿ ಕಮಿಟಿಯವ್ರಿಗೆ ಕೇಳಿದ್ರೆ ಹೇಳ್ತಾರೆ ಗೊತ್ತಾ, ಅಂಗಡಿ ಹೋಗ್ತಾನಂತೆ, ಹೆಂಡತಿ ಮಕ್ಳು ಕರ್ಕೊಂಡು ಹೋಗಿ ದರ್ಶನ ಆಯ್ತು ಅವ್ನು. 8:30 9 ಗಂಟೆಗೆ ಬೈಕ್ ಬಂದಾನೆ. ಈಗ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಹೋಗಿ ಅಲ್ಲಿಗರ ಕಮಿಟಿಯವ್ರು ಇವ್ನು ಎದಕ್ಕೆ ಹಾಕಿದಾನೆ ಕೇಸರಿ ಶಾಲು? ಎದಕ್ಕೆ ಹಾಕಿದಾನೆ? ಈಗ ಅಂತಾರೆ ಕೇಸರಿ ಶಾಲು ಬೇಡ, ನಾವು ಶಾಲು ಬೇಡ, ನಮಗೂ ಗಂಡ ಮಕ್ಕಳಿಲ್ವಾ? ಕೆಲಸ ಯಾಕ್ರಿ ನಮ್ಮ ಕೈ ಮಾನಂಬರ ಐತೇನ್ರಿ ಅವ್ರಿಗೆ? ಇನ್ನು ಏನೋ ಉಪಯೋಗ ಇಲ್ಲ ಹಿಂಗೆ. ಲೈನ್ ಇಟ್ಕೊಳ್ಳಿ ಪಾಪ ಮುಂಗಾರಿ ಮೋಸ